ಓಕೆ, ನಾವು ಅಂದ್ಕೊಳ್ತೀವಿ ಇಂಡಿವಿಜುವಲ್ ಮನೆಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರಲ್ಲ, ಕೇವಲ ಅಪಾರ್ಟ್ಮೆಂಟಲ್ಲಿ ಮಾತ್ರ ಈ ರೀತಿ ಫೆಸಿಲಿಟೀಸ್ ನೋಡ್ತೀವಿ, ಅದು ಬೆಂಗಳೂರು ಅಂತ ITBT ಸಿಟಿಲಿ ಮಾತ್ರ ಅಂತ. ಆ ಥರ ಏನೂ ಇಲ್ಲ. ಬೆಂಗಳೂರಿಂದ ಔಟ್ಸ್ಕಟ್ ಬಂದರೂ ಕೂಡ ನೀವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂತ ಲಕ್ಸುರಿ ಫೀಲ್ ಮಾಡ್ಬೋದು. ಹೇಗೆ ಗೊತ್ತಾ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಟ್ಟಿದ್ರು ಕೂಡ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ, ಎಂಟ್ರೆನ್ಸ್ ಕೂಡ ಸೆಕ್ಯೂರಿಟಿ ಇರುತ್ತೆ. ಅದ್ರ ಜೊತೆಗೆ ಫುಲ್ ಕಂಪ್ಲೀಟ್ ಈ ಲೇಔಟ್ ನೋಡ್ಬೋದು. 10 ಫೀಟ್ ಕಾಂಪೌಂಡ್ ಕೊಟ್ಟಿದ್ದಾರೆ, ಅದ್ರ ಮೇಲೆ 5 ಫೀಟ್ ಎಕ್ಸ್ಟ್ರಾ ಸೋಲಾರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ, ಸುತ್ತ ಬೆಟ್ಟ ಇರೋದ್ರಿಂದ ಯಾರಾದರೂ ಕಳ್ಳರು ಬರ್ಬೋದು ಅಥವಾ ಏನಾದರೂ ಆಗ್ಬಹುದು, ಹೇಳೋಕ್ಕಾಗಲ್ಲ ಅಂತ ಹೇಳಿ ಸೇಫ್ಟಿ ಪರ್ಪಸಲ್ಲಿ ತುಂಬ ಪಕ್ಕಾ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಮೇಡಮ್, ಇಲ್ಲಿ ಯಾವೆಲ್ಲ ರೋಡು ಈ ಲೇಔಟ್ಗೆ ಕನೆಕ್ಟಿವಿಟಿ ಆಗುತ್ತೆ? ನರಸಾಪುರ 7 ಕಿಲೋಮೀಟರ್ಸ್ ಆಗುತ್ತೆ, ವೇಮಗಲ್ 7 ಕಿಲೋಮೀಟರ್ಸ್ ಆಗುತ್ತೆ, ಕೋಲಾರ್ 7 ಕಿಲೋಮೀಟರ್ಸ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಇಮಿಡಿಯೇಟ್ಲಿ ಏನಾದರೂ ಬೈ ಮಾಡಬೇಕು ಅಂತಂದರೆ ಪೆಮ್ಶೆಟ್ಟಿಯಲ್ಲಿ ಅಂತ ಇಲ್ಲೇ ಇದೆ, ಜಸ್ಟ್ 1 ಕಿಲೋಮೀಟರು ಆಗಲ್ಲ, ಇಲ್ಲಿ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬರ್ಬೋದು. ಓಕೆ, ಇವಾಗ ಇಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದರೆ ಸ್ಕೂಲು, ಕಾಲೇಜಸ್ಸು, ಇಂಡಸ್ಟ್ರಿಯಲ್ ಏರಿಯಾ, ಹಾಸ್ಪಿಟಲ್ಲು ಎಲ್ಲ ಹತ್ರ ಯಾವುದೆಲ್ಲ ಇದೆ? ನಮ್ಮ ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಲೇಔಟ್ ಪಕ್ಕಾನೇ 2 ಹಾಸ್ಪಿಟಲ್ಸ್ ಇದೆ. ಒಂದು ಹಾಸ್ಪಿಟಲ್ ಬಂದುಬಿಟ್ಟು 2 ಏಕರ್ಸಲ್ಲಿದೆ, ಇನ್ನೊಂದು ಹಾಸ್ಪಿಟಲ್ ಬಂದುಬಿಟ್ಟು 3 ಏಕರ್ಸಲ್ಲಿದೆ. ಆ್ಯಂಡ್ ಮೋರ್ ಓವರ್ ಇಂಡಸ್ಟ್ರೀಸ್ ಬಂದುಬಿಟ್ಟು ನರಸಾಪುರ ಇಟ್ ಈಸ್ ಎ ಫುಲ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ. ಸೊ ಏನೇ ವರ್ಕ್ ಇದ್ರೂ ನೀವು ಅಲ್ಲೇ ಹೋಗಿ ಮಾಡ್ಕೋಬೋದು, ಲೈಕ್ ಎಂಪ್ಲಾಯಬಿಲಿಟಿ ಆರಾಮ್ಸೆ ಸಿಗುತ್ತೆ. ಆ್ಯಂಡ್ ಕಾಲೇಜಸ್ ಬಂದುಬಿಟ್ಟು ಹೊಸಕೋಟೆ ನಿಯರ್ ಆಗುತ್ತೆ, ಕೋಲಾರ್ ನಿಯರ್ ಆಗುತ್ತೆ, ಈವನ್ ನರಸಾಪುರದಲ್ಲೂ ಸ್ಕೂಲ್ಸ್ ಎಲ್ಲ ಇದ್ದಾವೆ, ಎಲ್ಲ ನಿಯರ್ ಬೈ ಇದೆ.